ನಮಸ್ಕಾರ ಸ್ನೇಹಿತರೆ, ಹಂಪಿ ಉತ್ಸವದ ಶುಭಾಶಯಗಳು. 2026ರ ಹಂಪಿ ಉತ್ಸವದ ವಸ್ತು ಪ್ರದರ್ಶನ ನೀವು ನೋಡಿಲ್ವಾ? ಹಾಗಾದರೆ ಮೊಬೈಲ್ ಸ್ಕಿಪ್ ಮಾಡದೆ ಚೆನ್ನಾಗಿ HD ವ್ಯೂವಲ್ಲಿ ಇಟ್ಕೊಂಡು ನೋಡಿ. ಎಲ್ಲ ಇಲಾಖೆಗಳಿಂದ ಮಾಡಿರ್ತಕ್ಕಂಥ TB ಡ್ಯಾಮ್ನಿಂದ ಹಿಡಿದು ಅರಣ್ಯ ಇಲಾಖೆಯ ಜೂ ಇಂದ ಹಿಡಿದು ಎಲ್ಲದೂ ನಿಮಗೆ ಎಳೆಯಾಗಿ ತೋರಿಸ್ತೇನೆ ನೋಡಿ. ಇದು ಫಲಪುಷ್ಪ ಪ್ರದರ್ಶನ ಅಂತ ಹೇಳ್ಬೋದು. ಇದು ಸಖತ್ತಾಗಿರ್ತಕ್ಕಂತಹ ಬಡವಿ ಲಿಂಗ ಹಾಗೂ ಸಾಸಿವೆ ಕಾಳು ಗಣಪತಿ ಸಖತ್ತಾಗಿದೆ. ಕೃಷ್ಣದೇವರಾಯರು ನೋಡಿ ಹೆಂಗೆ ನಿಂತಿದ್ದಾರೆ ಹೂವಿನಲ್ಲಿ. ಅದೇ ರೀತಿ ಬೀದಿಯಲ್ಲಿ ಚಿನ್ನ ಮಾರ್ತಕ್ಕಂತಹ ವ್ಯಾಪಾರ, ಅದೇ ರೀತಿಯಾಗಿ ಎಲ್ಲ ಹೂಗಳಿಂದನೇ ಮಾಡಿರ್ತಕ್ಕಂತಹ ಈ ಪ್ರತಿಭೆ ಇದೆ ಅಲ್ವಾ, ನೀವು ಎಷ್ಟು ಕೊಟ್ಟರೂ ಹೊರಗಡೆ ನೋಡೋಕ್ಕಾಗಲ್ಲ ಇದು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ಇದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಇಲಾಖೆಗಳಿಂದನೂ ವಿಶಿಷ್ಟವಾಗಿ ಅವರ ನೈಪುಣ್ಯತೆ ಕಾರ್ಯದಲ್ಲಿ ತೋರಿಸಿದ್ದಾರೆ. ಎಲ್ಲ ಒಂದೊಂದೇ ತೋರಿಸ್ತೀನಿ, ಒಂದೊಂದೇ ಇಲಾಖೆದು, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, HD ಬಿಟ್ಕೊಳ್ಳಿ. ಇದು ಬಂದುಬಿಟ್ಟು ವಿರೂಪಾಕ್ಷ ಟೆಂಪಲ್ ಹತ್ರ ನಿಯರ್ ಮಾತಂಗ ಪರ್ವತ ದಾರಿಯಲ್ಲಿ ಇರ್ತಕ್ಕಂಥ ವಸ್ತು ಪ್ರದರ್ಶನ. ಸಾಲು ಮರದ ತಿಮ್ಮಕ್ಕ ಹಾಗೂ ಎಲ್ಲ ಹಣ್ಣುಗಳಲ್ಲಿ ಕೂಡ ಅವ್ರದ್ದೇ ಆದಂತಹ ಒಂದು ಚಾಣಾಕ್ಷತೆಯಿಂದ ಕೆತ್ತನೆ ಮಾಡಿದ್ದಾರೆ. ಹಣ್ಣುಗಳಲ್ಲಿ ಫೋಟೋನ ಕೆತ್ತಿದ್ದಾರೆ. ಎಲ್ಲವೂ ಒಂದೊಂದೇ ತೋರಿಸ್ತೀನಿ. ಇದು ಸಾಲು ಮರದ ತಿಮ್ಮಕ್ಕ. ಇದು ಗುಡೇಕೋಟೆ, ದೇಶದಲ್ಲೇ ದೊಡ್ಡ ಕರಡಿಧಾಮ ಗುಡೇಕೋಟೆ ಕರಡಿಧಾಮ. ಇದು ಅರಣ್ಯ ಇಲಾಖೆ ಕಡೆಯಿಂದ ಮಾಹಿತಿ ಹಾಗೂ ಚಿರತೆ ಮತ್ತು ಕರಡಿ ಹಾಗೂ ಹುಲಿ ಎಲ್ಲ ನಿಜವಾಗ್ಲೂ ಹುಲಿ ಇದೆ ಅನ್ನೋ ಥರ ಇಲ್ಲಿ ಭಾಸವಾಗುತ್ತದೆ. ಜಿಂಕೆಗಳು ಕೂಡ ಇದೆ. ಇದು ಅರಣ್ಯ ಇಲಾಖೆ ಕಡೆಯಿಂದ ಎಲ್ಲ ಒಣ ಎಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಕೂಡ ನೀವು ಒಳಗಡೆ ಎಲ್ಲ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರ್ಬೋದು. ಇದೇ ನೋಡಿ ರಾಜ ಹುಲಿ, ಕಿಂಗ್ ಟೈಗರ್. ಈ ಹುಲಿನ ಎದುರುಗಡೆ ಬಂದು ನೋಡಿದರೆ ಆ ಕಣ್ಣು ಬಾಯಿ ನಿಜವಾಗ್ಲೂ ರಿಯಲ್ ಹುಲಿ ಅನ್ನೋ ಥರ ಕಾಣಿಸುತ್ತೆ. ನೀವು ಫೋಟೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ TB ಡ್ಯಾಮ್ನ ರೀಕ್ರಿಯೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಇದಂತೂ ಒಂದು ದೊಡ್ಡ ಸೆಟ್ ಮಾದರಿಯಲ್ಲಿ ಹಾಕಿದ್ದಾರೆ. ಹಿಂದೆಲ್ಲ ನೀರು ಕಾಣ್ತಾ ಇದೆ ನೋಡಿ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೀರು ಇದೆ ಅನ್ನೋ ಥರನೇ ಭಾಸವಾಗುತ್ತೆ. ದೂರದಿಂದ ನೋಡಿದರೆ ಇದು ನಿಜವಾಗ್ಲೂ TB ಡ್ಯಾಮ್ ಅನ್ನೋ ಥರನೇ ಕಾಣುತ್ತೆ. ಕ್ಯಾಮ್ರಾದಲ್ಲಾಗಿರೋದ್ರಿಂದ ಇಷ್ಟೆಲ್ಲ ತೋರಿಸ್ಬೋದು. ಎಲ್ಲ ಗೇಟ್ಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದರು, ಚಿಗುರು ಕಾರ್ಯಕ್ರಮ ಅಂತೇಳಿ. ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ, ಪ್ರೇಕ್ಷಣೀಯರಿಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದರು. ಮೆಂಟಲ್ ಹೆಲ್ತ್ ಬಗ್ಗೆ, ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ, ನೀರಿನ ಮಾದರಿಗಳ ಬಗ್ಗೆ, ಕಲುಷಿತ ನೀರಿನ ಬಗ್ಗೆ ಮತ್ತು ಪೌಷ್ಟಿಕ ಅಪೌಷ್ಟಿಕ ಮಕ್ಕಳ ಬಗ್ಗೆ ಮತ್ತು ಧೂಮಪಾನ ಮಾಡೋದರಿಂದ ಮತ್ತು ಕ್ಷಯರೋಗದ ಬಗ್ಗೆ ಮಾಹಿತಿ ನೀಡಿದರು. ಇಲ್ಲಿ ಸಂತಾ ಕ್ಲಾಸ್ ಕ್ರಿಸ್ಮಸ್ ತಾತ ಮಾಡಿದರು. ಅದನ್ನಂತೂ ಫೋಟೋ ತಗೊಳ್ಳೋಕ್ಕೆ ಮುಗಿಬಿದ್ದಿದ್ದರು ಜನ. ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳ ಬಗ್ಗೆ ಹಾಗೂ ಕುಟುಂಬ ಕಲ್ಯಾಣದ ಯೋಜನೆಗಳು ಹಾಗೂ ಎಲ್ಲ ಆರೋಗ್ಯ ಇಲಾಖೆಯ ಮಾಹಿತಿಯನ್ನು ಪಡೆದುಕೊಳ್ಳುವಲ್ಲಿ ಜನ ಯಶಸ್ವಿಯಾಗಿದ್ದರು. ಈ ಸಂತಾ ಕ್ಲಾಸ್ ತಾತಗಂತೂ ತುಂಬ ಡಿಮ್ಯಾಂಡ್ ಇತ್ತು. ಮಾನ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆಗೆ ಧನ್ಯವಾದಗಳು. ಒಳ್ಳೆಯ ಮಾಹಿತಿಯನ್ನು ಜನರಿಗೆ ತಿಳಿಸಿರ್ತೀರಿ. ಇಲ್ಲಿ ಇಲಾಖಾವಾರು ಮಾಹಿತಿ ಅಷ್ಟೇ ಅಲ್ಲದೆ ಅನೇಕ ಶಾಪಿಂಗ್ ಮಳಿಗೆಗಳು ಇರ್ತವೆ. ನೀವು 2,000 - 3,000 ತಗೊಂಬಂದರೆ ದೇಸಿ ಸ್ಟೈಲಿಯ ಅನೇಕ ನಿಮಗೆ ಶಾಪಿಂಗ್ ಮಳಿಗೆಗಳು ಸಿಗ್ತವೆ. ಇದು ನೋಡ್ರಿ, ಮೀನುಗಾರಿಕೆ ಇಲಾಖೆಯಿಂದ ಮೀನುಗಳ ತಳಿಗಳು ಅವು ಯಾವ ಥರ ಇದೆ ಅಂಥೇಳಿ ನಿಮಗೆ ಮತ್ಸ್ಯ ಮೇಳದ ಬಗ್ಗೆ ಸಣ್ಣದಾಗಿ ತೋರಿಸ್ತಾ ಹೋಗ್ತೀನಿ. ಆ ಮೀನುಗಳ ಹೆಸರು ಮತ್ತು ಆ ಮೀನುಗಳು ಯಾವ ಥರ ಇದೆ ಅಂಥೇಳಿ. ಮತ್ಸ್ಯ ಮೇಳ ಅಂತೂ ಸಖತ್ತಾಗಿದೆ. ನೀವು ಚಿಕ್ಕ ಮಕ್ಕಳಂತೂ ಇದನ್ನು ಎಂಜಾಯ್ ಮಾಡ್ತಾರೆ. ಗ್ಲಾಸಲ್ಲಿ ಹಾಕಿ ನೀರಲ್ಲಿ ಇಟ್ಟಿದ್ದಾರೆ. ನಾನಂತೂ ಮೊದಲ ಬಾರಿಗೆ ಶಾರ್ಕ್ ಮೀನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಶಾರ್ಕ್ ಮೀನು ನಾನು ನೋಡಿದ್ದಿಲ್ಲ. ಸಣ್ಣ 2 ಶಾರ್ಕ್ ಮೀನುಗಳು ಕೊನೆಯದಾಗಿ ಬರ್ತವೆ, ನೋಡ್ತಾ ಇರಿ. ಈ ಡ್ಯಾಮ್ ಮುಂದ್ಗಡೆ ಮತ್ಸ್ಯ ಮೇಳ ಸಖತ್ತಾಗಿದೆ. ಡ್ಯಾಮ್ನೂ ಕೂಡ TB ಡ್ಯಾಮ್ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ದಕ್ಷಿಣ ಕರ್ನಾಟಕದಲ್ಲಿ ಒಳ್ಳೆಯ ರುಚಿಯಾದ ತುಂಗಾಪಾನ ಅಂತ ಹೇಳ್ತಾರೆ. ನಮ್ಮ ತುಂಗಭದ್ರಾ ನೀರಿನ ಬಗ್ಗೆ TB ಡ್ಯಾಮ್ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಹೆಮ್ಮೆ ಆಗಿದೆ. ಇದೇ ನೋಡ್ರಿ ಶಾರ್ಕ್ ಮೀನುಗಳು, 2 ಮೀನು ಹಾಕಿದ್ದಾರೆ. ಶಾರ್ಕ್ ಸಣ್ಣ ಮೀನು ಇದ್ದಾಗ ಹೆಂಗಿರ್ತವೆ ಅಂಥೇಳಿ ಇದನ್ನು ಸ್ವಲ್ಪ ಹೊತ್ತು ನೋಡೋಕ್ಕೆ ಎಲ್ಲರ ಜನ ಮುಗಿಬಿಡ್ತಾರೆ. ಇದು ಒಂಥರ ವಿಚಿತ್ರ ಮೀನಿದೆ, ಗರಗಸ ಮೀನು ಟೈಪ್ ಇದೆ. ಇಲ್ಲಿ ಬರ್ತದೆ ಈಗ ಇದು ಒಂಥರ ಉದ್ದಕ್ಕೆ ಆರೋವನ ಫಿಶ್ ಅಂತೇಳಿ ಚೆನ್ನಾಗಿದ್ದಾವೆ. ನೀವು ವಸ್ತು ಪ್ರದರ್ಶನಕ್ಕೆ ಹೋದರೆ ಕಳೆದೋಗ್ಬಿಡ್ತೀರ. ಎಲ್ಲ ಇಲಾಖೆಗಳು ಒಂದಂತಲ್ಲ, ನಾನು ಯಾವುದಾದ್ರೂ ಬಿಟ್ಟಿರ್ಬೋದು, ಇನ್ನೂ ಕೆಲವು ಇಲಾಖೆಗಳ ಹೆಸರು ಹೇಳೋದು. ಬಟ್ ನೀವು ಅಲ್ಲಿಗೆ ಹೋದರೆ ಆ ಇಲಾಖೆಯ ದಕ್ಷತೆ ನಿಮಗೆ ಇದೆ ನೋಡಿ. ವಿಚಿತ್ರವಾಗಿದೆ ಈ ಮೀನು. ಒಂಥರ ಇದು ನೋಡಿ, ಹಣ್ಣುಗಳಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ ಹಾಗೂ ಬುದ್ಧ, ಗಣೇಶ, ಆಂಜನೇಯ, ಅನೇಕ ಪುನೀತ್ ರಾಜ್ಕುಮಾರ್ ಹಂಪಿ ಉತ್ಸವದ ಬಗ್ಗೆ ಎಲ್ಲ ಹಣ್ಣಿನಲ್ಲಿ ಕೆತ್ತಿರತಕ್ಕಂಥ ಒಂದು ಚಿತ್ರಕಲೆ. ಎಲ್ಲ ಹೂವಿನಿಂದ ಕೂಡ ಮಾಡಿದ್ದಾರೆ, ತರಕಾರಿಯಿಂದ ಕೂಡ ಮಾಡಿದ್ದಾರೆ, ನವಿಲುಗಳು, ಮೊಸಳೆ ಸಖತ್ತಾಗಿದೆ. ನೀವು ಎದುರಿಗೆ ನೋಡಿದರೆ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಕ್ಕಂಥದ್ದು. ನೀವು ಇಲ್ಲಿ ಸಾಲು ಮರದ ತಿಮ್ಮಕ್ಕ ನೋಡಿ, ವೃಕ್ಷ ಮಾತೆ ಬಗ್ಗೆ ಒಂದು ಸಖತ್ತಾಗಿದೆ. ಇದು ವಸ್ತು ಪ್ರದರ್ಶನ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ವಿರೂಪಾಕ್ಷ ದರ್ಶನ ಮಾಡಿಕೊಂಡು ನೀವು ವಸ್ತು ಪ್ರದರ್ಶನ ನೋಡ್ಕೊಂಡು ನಂತರ ಸಂಜೆಗೆ ನೀವು ಮುಖ್ಯ ವೇದಿಕೆ, ನಿಮ್ಗೆ ಯಾವ ವೇದಿಕೆ ಬೇಕೋ ಆ ವೇದಿಕೆಗೆ ಹೋಗಿ ನೀವು ಕಾರ್ಯಕ್ರಮನ ವೀಕ್ಷಿಸಬಹುದು. ಇದು ನೋಡಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಕೃಷಿ ಇಲಾಖೆ ಕಡೆಯಿಂದ. ಇದು ಕೂಡ ಒಂದು ಸಣ್ಣ ಸಣ್ಣ ಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೂ ಎದುರು ಬಸವಣ್ಣ ಮೂರ್ತಿ ಕೂಡ ಇದೆ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ಆವಾಗವಾಗ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಇದೇ ನಮ್ಮ ಚಾನಲಲ್ಲಿ ಅನೇಕ ವಿಡಿಯೋಗಳಿದೆ ಹಂಪಿ ಉತ್ಸವದ ಬಗ್ಗೆ. ಕಳೆದ ವರ್ಷದಲ್ಲಿ ಕೂಡ ಯಾವ ಥರ ಎಲ್ಲ ಮಾಡಿದರು ಅಂಥೇಳಿ ಇದೇ ವಸ್ತು ಪ್ರದರ್ಶನ ಬಗ್ಗೆ ಕೂಡ ಇದ್ದಾವೆ. ವಿಡಿಯೋಸ್ನ ಸರ್ಚ್ ಮಾಡಿ ನಮ್ಮ ಚಾನಲ್ನ ಇನ್ನೂ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಗಣೇಶನ ಮೂರ್ತಿಯನ್ನು ಕೂಡ ಧಾನ್ಯಗಳಲ್ಲೇ ಮಾಡಿದ್ದಾರೆ. ಇದು ಕೂಡ ಮೇಲಿಂದ ನೋಡಿದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಹಿಂದುಗಡೆ ಬಸವಣ್ಣ ಕೂಡ ಇದೆ. ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಇಲಾಖೆಗಳು ತಮ್ಮ ಪರಿಶ್ರಮಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಮನೋರಂಜನೆ ಅಂತೂ ಸಿಕ್ಕಾಪಟ್ಟೆ ಇದೆ. ಅನೇಕ ಶಾಪಿಂಗ್ ಮಳಿಗೆಗಳಿವೆ. ನೀವು ಒಂದು 3,000-4,000 ಸಾವಿರ ತೊಗೊಂಬಂದರೆ ಕಡಿಮೆ ರೇಟ್ಗೆ ನಿಮಗೆ ಎಲ್ಲದೂ ಸಿಗ್ತದೆ. ಆಹಾರ ಮೇಳ ಕೂಡ ಇದೆ. ಹಳ್ಳಿಯ ಸೊಬಗನ್ನು ತೋರಿಸ್ತಕ್ಕಂಥ ಈ ಚಿತ್ರ ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ. ಎತ್ತು, ಬಂಡಿ ಎಲ್ಲ ಇದೆ. ಇಲ್ಲಿ ಪ್ರದರ್ಶನದ ಜೊತೆಗೆ ನಿಮಗೆ ಅರಿವು ಕೂಡ ನೀಡ್ತಾರೆ. ಅರಿವು ಮೀನ್ಸ್ ನಿಮಗೆ ನಾಲೆಡ್ಜ್ ಸಿಗುತ್ತದೆ. ಯಾವ ಮೀನು ಎಷ್ಟು, ಯಾವ ಥರ KG ಎಷ್ಟು ಬೆಳೀತದೆ, ಏನೆಲ್ಲ ಯೂಸಸ್ ಇದೆ, ಯಾವ ಹಣ್ಣಿಂದ ಏನೆಲ್ಲ ಯೂಸ್ ಇದೆ, ಯಾವ ತರಕಾರಿಯಿಂದ ಏನೆಲ್ಲ ಯೂಸ್ ಇದೆ, ಆರೋಗ್ಯನ ಯಾವ ಥರ ಎಲ್ಲ ಕಾಪಾಡ್ಕೊಳ್ಬೇಕು, ದೇಸಿ ಧಾನ್ಯಗಳನ್ನು ಯಾವ ಥರ ಬೆಳೆಸಬೇಕು, ಯಾವ ಥರ ಸೇವಿಸಬೇಕು, ಅರಣ್ಯವನ್ನು ಯಾವ ಥರ ರಕ್ಷಿಸಬೇಕು. ಇದರಲ್ಲಿ ವಸ್ತು ಪ್ರದರ್ಶನದ ಜೊತೆಗೆ ನಮಗೆ ನಾಲೆಡ್ಜ್ ಸಿಗುತ್ತದೆ. ಮಕ್ಕಳಿಗೆ, ಒಂದು ಕುಟುಂಬದ ಸದಸ್ಯರಿಗೆ ಇದು ಅತಿ ಮುಖ್ಯ ಅಂತ ಹೇಳ್ತೇನೆ. ನೀವು ತಪ್ಪದೇ ಹಂಪಿ ಉತ್ಸವದಲ್ಲಿ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಲೇಬೇಕು. ಮಕ್ಕಳೊಂದಿಗೆ ನೀವು ಎಂಜಾಯ್ ಮಾಡಿ, ಚೆನ್ನಾಗಿ ಒಂದು ಒಳ್ಳೆಯ ಅನುಭವ ನೀವು ನೀಡ್ತೀರಾ. ನೀವು ಇದಕ್ಕೂ ಮುಂಚೆ ನೀವು ಒಂದು ಸತಿ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಗಳಲ್ಲಿ ತಿಳಿಸ್ಬೋದು. ಸ್ನೇಹಿತರೆ, ಎಲ್ಲರಿಗೂ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ನಾವು ಆಗ್ತಕ್ಕಂಥ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಇನ್ನೂ ಅನೇಕ ವೀಡಿಯೋಗಳನ್ನು ಹಾಕಲು ನಿಮಗೆ ಪ್ರಯತ್ನಿಸುತ್ತೇನೆ ಹಂಪಿ ಉತ್ಸವದ ಬಗ್ಗೆ. ಇಲ್ಲಿ ಮುಖ್ಯ ಸೂಚನೆ ಏನಪ್ಪ ಅಂತಂದರೆ, ಇದು ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ನಿಮಗೆ ಟಿಕೆಟ್ ಇರುವುದಿಲ್ಲ. ನಿಮಗೆ ಆಹಾರ ಮೇಳ ಕೂಡ ಇದೆ. ಎದುರುಗಡೆ ನಿಮಗೆ ಊಟ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ನೀರಿನ ವ್ಯವಸ್ಥೆ, ಟೀ ವ್ಯವಸ್ಥೆ ಎಲ್ಲದೂ ಇದೆ. ಬಟ್ ದುಡ್ಡು ಕೊಟ್ಟು ತಗೋಬೇಕಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಏನು ತೊಂದರೆ ಇಲ್ಲ. ಲಗೇಜ್ ಕಡಿಮೆ ಇಟ್ಕೊಂಡು ಹುಡುಗರು ನಡೆಯೋಂಥವ್ರು, ವೃದ್ಧರು ನಡೆಯೋಂಥವ್ರನ್ನ ಕರ್ಕೊಂಡು ಬನ್ನಿ ಹಂಪಿ ಉತ್ಸವ.